ಬದುಕು ಇನ್ನೊಬ್ಬರಿಗೆ ಆದರ್ಶವಾಗುವುದಿಲ್ವೋ ಅಂತಹ ಬದುಕು ಅವಶ್ಯಕತೆಯೇ ಇಲ್ಲ. ನಮಗೆ ನಮಗೆ ಬದುಕು ಹೇಗಾಗಿದೆ ಅಂತ ಹೇಳಿದ್ರೆ, ನೀವು ಬದುಕಿದ್ದೀನಲ್ಲ ಅನ್ನಂಗಾಗಿದೆ, ನಮಗೆ ಹೊರೆಯಾಗಿದೆ. ಇನ್ನು ಬೇರೆಯವ್ರಿಗೆ ಆದರ್ಶ ಆಗೋದು ಹೇಗೆ? ಆ ರೀತಿ ಆಗಬಾರದು ಅಂತೇಳಿ ಇಂಥ ಮಹಾಪುರುಷರ ಫೋಟೋಗಳನ್ನ, ಅವರ ವಾಕ್ಯಗಳನ್ನ ಇಟ್ಟುಕೊಂಡು ನಾವು ಬದುಕನ್ನು ಕಟ್ಕೋಬೇಕು ಅಂತ ಹೇಳ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇದೊಂದು ಅರ್ಥಗರ್ಭಿತವಾಗಿರ್ತಕ್ಕಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಕೆಂಪೇಗೌಡರ ಬಗ್ಗೆ ಏನನ್ನು ಹೇಳಬಹುದು ಅಂತ ಹೇಳಿದ್ರೆ, ನಮ್ಮ GS ಗೌಡರು ಮಾತಾಡ್ತಾ ಹೇಳ್ತಿದ್ರು, ಕೆಂಪೇಗೌಡರು ತಮಿಳುನಾಡಿನ ಕಂಚಿಯಿಂದ ಬಂದಂಥವರು ಅಂತ. ಆಗ ನಿಮಗೆಲ್ಲರಿಗೂ ಸಂಶಯ ಬಂದಿರಬೇಕು, ಆದರೆ ಕೆಂಪೇಗೌಡರು ನಮ್ಮ ಕರ್ನಾಟಕದವರು ಅಲ್ವೇ? ನಮ್ಮ ಕರ್ನಾಟಕದ ನಾಡಪ್ರಭುಗಳು ಅಂತ ಬೇರೆ ಅಂತ ಕರಿತಾ ಇದ್ದೀವಿ ನಾವು, ಇವರು ತಮಿಳುನಾಡಿಂದ ಬಂದವರ ಅಲ್ವಾ? ನಾವಿಲ್ಲಿ ಬೇರೆ ಜಾತಿಯವರನ್ನೇ ನಾವು ಒಪ್ಪುದಿಲ್ಲ, ಒಂದವ ಬೇರೆ ಜಿಲ್ಲೆವ, ಬೇರೆ ರಾಜ್ಯದವ ಬಂದು ಹಿಂಗೆ ಆಚರಣೆ ಮಾಡ್ತಾ ಕುಂತಿದೀವಲ್ಲ ಅಂತಂದ್ರೆ, ಹೌದು, ಅವರು ಕಂಚಿಯಿಂದ ಬಂದಂಥದ್ದು ನಿಜ. ಅದೊಂದು ವಾದವೂ ಇದೆ. ಅವ್ರು ನಮ್ಮ ಮಣ್ಣಿನ ಮಗನೇ ಅಲ್ಲ, ಕನ್ನಡದ ಮಗನೇ ಅಲ್ಲ, ಮಗು ಅಂದ್ರೆ ಕನ್ನಡ ಮಣ್ಣಿನ ಮಗ ಅಲ್ಲ, ಮತ್ತೆ ನಾವಿಂತ ಆಚರಣೆ ಮಾಡಬೇಕು. ಹೋದ ವರ್ಷ ಕೆಂಪೇಗೌಡ ಜಯಂತಿ ಆಚರಿಸಿದ್ರು, ಸರ್ಕಾರಿ ವತಿಯಿಂದ ಆಚರಿಸಿದ್ರು. ಅಲ್ಲಿ ಅಂದ್ರೆ ಸ್ಟೇಜ್ ಮೇಲೆ ಬಹಳ ಜನ, ಕೆಳಗಡೆ ಕೇವಲ 10-20 ಜನ ಇದ್ರು. ಅಂದ್ರೆ ಕಾಟಾಚಾರಕ್ಕೆ ಆ ರೀತಿ ಒಂದು ಕೆಂಪೇಗೌಡ ಜಯಂತಿಯನ್ನು ಆಚರಿಸಿದ್ರು. ಅದು ವಿಡಿಯೋದೆಲ್ಲ ಬಂತು, ಟಿವಿಯೆಲ್ಲ ಬಂತು, ನಮ್ಗೂ ಕಳಿಸಿದ್ರು. ಅವಾಗ ನಾನು ಒಂದೇ ಮಾತಾಡಿದ್ದೆ, ಕೆಂಪೇಗೌಡ ಬರೀ ಒಕ್ಕಲಿಗರಿಗಲ್ಲ, ಅದು ಒಂದು ಜಾತಿ ಸೀಮಿತವಾದ ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ ಅಂತ. ಈಗಾಗಲೇ ವಸಂತ ಗೌಡರು ಹೇಳಿದ್ರು, ಕೆಂಪೇಗೌಡ ಬರೀ ಒಂದು ಒಕ್ಕಲಿಗ ಜಾತಿ, ಅವರನ್ನು ನಾವು ಜಾತಿಯನ್ನು ಕಾಣೋದಾಗುವುದಿಲ್ಲ, ಅವರು ಒಂದು ಇಡೀ ಸಮಾಜಕ್ಕೆ, ಅಂದ್ರೆ ನಮ್ಮ ಸಮಾಜ ಅಂತ ಹೇಳಿದ್ರೆ ಇಡೀ ನಮ್ಮ ಕರ್ನಾಟಕ ಅಥವಾ ನಮ್ಮ ದೇಶಕ್ಕೆ, ಎಲ್ಲಾ ಸಮಾಜಕ್ಕೆ ಸೇರುವಂತ ರಾಜ. ಆ ವ್ಯಕ್ತಿ ಏನ್ ಜಯಂತಿ ಆಚರಿಸ್ತೀರಿ, ಸಣ್ಣ ಕಾಟಾಚಾರಕ್ಕೆ ಮಾಡಬಾರದು. ಅಂಬೇಡ್ಕರ್, ಕೆಂಪೇಗೌಡ, ವಿವೇಕಾನಂದ, ಮಹಾತ್ಮ ಗಾಂಧಿ ಇಂಥವ್ರದೆಲ್ಲ ಜಯಂತಿಗಳನ್ನ ಎಲ್ಲರೂ ಸೇರಿ ಆಚರಿಸಬೇಕು.